ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಅನಿರಶ್ಮಿ ಗೌಡ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ. ಇವತ್ತೇನಪ್ಪ ಮೆಹಂದಿ ಹಾಕ್ಸ್ಕೊತಿದ್ದೀನಿ ಅಂತಿದ್ದೀರಾ ಅಂತ ಹೇಳ್ತೀನಿ. ನಾಳೆ ನನ್ನ ಬರ್ಡೇ ಇತ್ತು, ಸೊ ಅದಕ್ಕೋಸ್ಕರ ನಾನು ಬಟ್ಟೆ ಎಲ್ಲ ತೊಗೊಂಡು ನನ್ನ ಫ್ರೆಂಡ್ಸ್ ಮನೆಗೆ ಹೋದೆ. ನನ್ನ ಫ್ರೆಂಡು ಅವಳು ಮೆಹಂದಿ ಹಾಕ್ತಾಯಿದ್ಲು, ಬಟ್ ಪಾಪ ಅವಳಿಗೆ ಹಾಕೋಕ್ಕಾಗೋದಿಲ್ಲ, ಬ್ಯಾಕ್ ಪೇನ್ ಅಂತ ಹೇಳ್ತಾಳೆ. ಸೊ ಆದ್ರೂ ನನ್ನ ಕಂಡ್ರೆ ಅವಳಿಗೆ ತುಂಬ ಇಷ್ಟ. ಸೊ ಚೆನ್ನಾಗಿ ಮೆಹಂದಿ ನಾನು ಏನೇನು ಎಕ್ಸ್ಪೆಕ್ಟೇಷನ್ ಇಟ್ಕೋತೀನಿ, ಡಬಲ್ ಎಕ್ಸ್ಪೆಕ್ಟೇಷನ್ ಆಗೋ ಥರನೇ ಮೆಹಂದಿ ಹಾಕಿರ್ತಾಳೆ. ಅದಾದಮೇಲೆ ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡಿದ್ದೀನಿ ವ್ಲಾಗ್ನ. ಬಟ್ ನಾವು ನೈಟ್ ಅಷ್ಟೇ ಪ್ಲ್ಯಾನ್ ಮಾಡಿದ್ದು ಔಟ್ಸೈಡ್ ಹೋಗೋಣ ಅಂತೇಳಿ. ಮಾರ್ನಿಂಗ್ ಬೇಗನೆ ಎದ್ದು 3:34ಗೆಲ್ಲ ವೇಕಪ್ ಆಗಿ ನಾನು ಮಕ್ಕಳು ಎಲ್ಲರೂ ಹೊರಟಿದ್ದು ಬೆಂಗಳೂರು ಕಡೆಗೆ. ಸೊ ನಾವು 5:20ಗೆ ನಮ್ಮ ಮಂಡ್ಯ ಬಿಟ್ಟು ನಾವು ಅಲ್ಲಿಗೆ ಹೋಗಿ ರೀಚ್ ಆಗಷ್ಟು 6:30 ಆಗ್ತು. ಹಾಗೆಯೇ ಒಂದು ಸಿಂಪಲಾಗಿ ಸೆಲ್ಫಿ ತೊಗೊಂಡು ಕಾಫಿ ಜೊತೆ. ಇದಾದಮೇಲೆ ನಾವು ಫಸ್ಟ್ ಹೋಗಿದ್ದು ಅಂತಂದರೆ ಫಿಲಮ್ ಶೂಟಿಂಗ್ ಎಲ್ಲ ನಡೆಯುತ್ತೆ ಅಂತಲ್ಲ, ದೊಡ್ಡ ಆಲದಮರ ಅಂತ, ಅದನ್ನ ನೋಡೇ ಇರಲಿಲ್ಲ. ಸೊ ಅಲ್ಲಿ ಕರ್ಕೊಂಡು ಹೋದ್ರು, ನೋಡಿದ್ರೆ ಇನ್ನೂ ಓಪನ್ ಇರಲಿಲ್ಲ. ನಾವೆಲ್ಲ 7:30ಗೆ ಹೋದೋ, ಅವಾಗ ಇನ್ನೂ ಓಪನ್ ಇರಲಿಲ್ಲ. ಜಸ್ಟ್ ಹೊರಗೆ ನೋಡಿಕೊಂಡು ಇಷ್ಟೇ ವೀಡಿಯೋ ಮಾಡೋಕ್ಕಾಗಿದ್ದು, ವೀಡಿಯೋನು ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ ಬಂದು. ಆದಮೇಲೆ ನೆಕ್ಸ್ಟ್ ನಮ್ಮ ಮೇನ್ ಇಂಟೆನ್ಷನ್ ಇದ್ದಿದ್ದು, ಮತ್ತು ನಾವು ಮನೆಯಿಂದ ಹೋಗಲೇಬೇಕು ಅಂತ ಬಂದಿದ್ದು ಮೇನ್ ದೇವಸ್ಥಾನ ರಾಯರ ಮಠ. ಸೊ ಇದು ಬ್ಯಾಂಗ್ಳೂರಿಂದ ಒಂದು 25 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ. ವನಗನಹಳ್ಳಿ ಅಂತಲೂ ಹೇಳ್ತಾರೆ, ಹೊನ್ನಾವರ ಅಂತ ಹೇಳ್ತಾರೆ. ಮಂತ್ರಾಲಯ ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯ ಮಂದಿರ ಅಂತ ಇದೆ ನೋಡಿ. ಅಲ್ಲಿಗೆ ಹೋದಾದ್ಮೇಲೆ ಅಲ್ಲೂ ಕೂಡ ತುಂಬ ರಶ್ ಇತ್ತು, ಮತ್ತು ದೇವಸ್ಥಾನ ಕೂಡ ಇನ್ನೂ ಕನ್ಸ್ಟ್ರಕ್ಷನ್ಸ್ ಆಗ್ತಾಯಿತ್ತು. ಇದಾದಮೇಲೆ ಅಲ್ಲೇ ತುಪ್ಪ ತೊಗೊಂಡು ಹಚ್ಚೋಣ ಅಂತೇಳಿ ಹೋದೋ. ಬಟ್ ತುಂಬ ರಶ್ ಇದ್ದರು. ತುಪ್ಪದ ದೀಪ ತಗೊಳ್ಳೋಕ್ಕೆ ಮತ್ತು ಟೋಕನ್ ತಗೊಳ್ಳೋ ತವಿಂದನೂ ರಶ್ ಇದ್ದರು ನೋಡಿ ರಾಯರ್ದು. ಈಗ ಪೂಜೆ ಇನ್ನೂ ಆಗೇ ಇರಲಿಲ್ಲ, ಬಟ್ ಈಗ ಅಭಿಷೇಕ ಸ್ಟಾರ್ಟ್ ಮಾಡಿದರು. ನಾವು ಹೋದಾಗ ಅಲಂಕಾರ ಏನೂ ಆಗಿರಲಿಲ್ಲ, ಜಸ್ಟ್ ಅಭಿಷೇಕ ಮಾಡ್ತಾಯಿದ್ರು, ನೀರಿಂದು ಮತ್ತು ಹಾಲಲ್ಲಿ ಅಭಿಷೇಕ ಮಾಡ್ತಾಯಿದ್ರು. ನಾವು ಅಷ್ಟರಲ್ಲಿ ಪೂಜೆ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋದೋ. ನೋಡಿ ತುಂಬ ರಶ್ ಇದ್ದಾರೆ. ಮತ್ತು ಇಲ್ಲಿ ಕಾಯಿ ಕೂಡ ಕೊಡ್ತಾರಂತೆ, ಹರಕೆ ಕಾಯಿ ಅಂತ. 21 ವಾರ, 28 ವಾರ ಈ ಥರ ನಾವು ಎಷ್ಟು ವಾರ ಅನ್ಕೋತೀವಿ ಅಷ್ಟು ವಾರ ಹರಕೆ ಕಟ್ಟೋದಂತೆ. ಮತ್ತು ಇಲ್ಲಿ ತುಪ್ಪದ ದೀಪ ಹಚ್ಚೋಣ ಅಂತ ಹೋದೋ. ಅವಾಗ ತುಪ್ಪದ ದೀಪನ ಒಬ್ಬರೇ ಹಚ್ಬೇಕಂತೆ, ನಾವೇ ಪೂಜೆ ಮಾಡಬೇಕು, ಮತ್ತು ಬೇರೆ ಯಾರ ಕೈಗೂ ಕೊಡಬಾರ್ದು ಅಂತ ಹೇಳಿದರು. ಸೊ ನನ್ನ ಮಗಳು ಹಂಗೆ ಕೊಡಿ ಅಂತ ಆಟ ಮಾಡ್ತಿದ್ಲು, ಅವಳಿಗೂ ಕೊಡಲಿಲ್ಲ. ಚಿಕ್ಕ ಮಕ್ಕಳಂದ್ರೆ ಆಸೆ ಅಲ್ವಾ, ಅವ್ರಿಗೆ ನಾವೇನು ಮಾಡ್ತೀವಿ ಅವ್ರು ಕೂಡ ಅದನ್ನೇ ಮಾಡಬೇಕು ಅಂತ ಹೇಳ್ತಾರೆ. ದೀಪ ಹಚ್ಕೊಂಡು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಹೋದೋ.